ಈ ಒಂದು ಮ್ಯಾಚ್ನಲ್ಲಿ RCB 100% ಗೆದ್ದೇ ಗೆಲ್ಲುತ್ತೆ. ನಾವು ಫೈನಲ್ ಹೋಗ್ತೀವಿ. ನಮಸ್ಕಾರ ಸ್ನೇಹಿತರೆ, IPL 26 ಅತ್ಯಂತ ದೊಡ್ಡ ಪಂದ್ಯ ವೇದಿಕೆ ಸಿದ್ಧವಾಗಿದೆ. RCB ಮತ್ತು GT ನಡುವೆ ನಡೆಯುತ್ತಿರೋ ಕ್ವಾಲಿಫೈಯರ್ 1 ಮ್ಯಾಚ್ ಈಗ ಕ್ರಿಕೆಟ್ ಅಭಿಮಾನಿಗಳ ಹೃದಯ ಬಡಿತ ಹೆಚ್ಚಿಸಿದೆ. ಒಂದು ಕಡೆ ವಿರಾಟ್ ಕೊಹ್ಲಿ ಪಡೆ, ಇನ್ನೊಂದು ಕಡೆ ಶುಭನ್ ಗಿಲ್ ನಾಯಕತ್ವದ ಗುಜರಾತ್ ಟೈಟನ್ಸ್ ಯಾರು ಫೈನಲ್ ಹೋಗ್ತಾರೆ ಇಂದು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ನೋಡೋಣ ಬನ್ನಿ. RCBಯ ಪ್ರಮುಖ ಆಟಗಾರ ಯಾರಪ್ಪ ಅಂದರೆ ನಮ್ಮ ಕಿಂಗ್ ಕೊಹ್ಲಿ ಅವರು, ಆಮೇಲೆ ರಜಿತ್ ಪಡಿಕ್ಕಲ್, ಟೀಮ್ ಡೇವಿಡ್, ಭುವನೇಶ್ವರ್ ಕುಮಾರ್, ಕೃಣಾಲ್ ಪಾಂಡ್ಯ ಮತ್ತು ಹೆಜಲ್ವುಡ್ ಅವರು. RCB ಬ್ಯಾಟಿಂಗ್ ಈ ಬಾರಿ ತುಂಬ ಸ್ಟ್ರಾಂಗ್ ಆಗಿದೆ. ವಿಶೇಷವಾಗಿ ಕೊಹ್ಲಿ ಮತ್ತು ಇನ್ನೊಬ್ಬರು ಪ್ಲೇಯರ್ ಹೇಳ್ಬೇಕಪ್ಪ ಅಂದರೆ ವೆಂಕಟೇಶ್ ಅಯ್ಯರ್ ಅವರು ಕೂಡ ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾರೆ. ಹೋದ ಮ್ಯಾಚ್ನಲ್ಲಿ ನೋಡ್ಬೋದು SRH ಮೇಲೆ ಅವರು ತುಂಬಾ ಚೆನ್ನಾಗಿ ಆಟ ಆಡಿದರು. ಇನ್ನೊಂದು 2 ಓವರ್ ಕಂಟಿನ್ಯೂ ಇದ್ದಿದ್ರೆ SRH ಮೇಲೆ ನಾವು ಗೆಲ್ಬೋದಾಗಿತ್ತು. ಇನ್ನು GT ತಂಡದ ಬಗ್ಗೆ ಹೇಳಬೇಕಪ್ಪ ಅಂದರೆ GT ಕೂಡ ಈ ಬಾರಿ ಅತ್ಯುತ್ತಮ ಫಾರ್ಮ್ನಲ್ಲಿ ಇದೆ. GT ಕೂಡ 14 ಪಂದ್ಯಗಳಲ್ಲಿ 9 ಪಂದ್ಯ ಪಡೆದು ಪಾಯಿಂಟ್ ಟೇಬಲ್ನಲ್ಲಿ 2ನೇ ಸ್ಥಾನ ಉಳಿದಿದೆ. ಈ ಟೀಮ್ನಲ್ಲಿ ಪ್ರಮುಖ ಆಟಗಾರ ಯಾರಪ್ಪ ಅಂದರೆ ಶುಭನ್ ಗಿಲ್, ಬಟ್ಲರ್, ರಶೀದ್ ಖಾನ್ ಮತ್ತು ಮೊಹಮ್ಮದ್ ಸಿರಾಜ್. GT ತಂಡದ ಬೌಲಿಂಗ್ ತುಂಬ ಅಪಾಯಕಾರಿಯಾಗಿದೆ. RCB ಮತ್ತು GT ನಡುವೆ ಇದುವರೆಗೆ ಹಲವಾರು ರೋಚಕ ಪಂದ್ಯಗಳು ನಡೆದಿವೆ. ಈ ಸೀಸನಲ್ಲೂ 2 ತಂಡಗಳು ಒಂದೊಂದೇ ಪಂದ್ಯ ಗೆದ್ದಿವೆ. ಅಂದರೆ ಇವತ್ತಿನ ಮ್ಯಾಚ್ ಸಂಪೂರ್ಣ ಸಮಬಲ ಹೋರಾಟ ಅಂತಲೇ ಹೇಳ್ಬೋದು. ಒಂದು ಮ್ಯಾಚ್ನಲ್ಲಿ ಪಿಚ್ ರಿಪೋರ್ಟ್ ಹೇಳಬೇಕಪ್ಪ ಅಂದರೆ ಧರ್ಮಶಾಲಾ ಪಿಚ್ ಸಾಮಾನ್ಯವಾಗಿ ಬ್ಯಾಟ್ಸ್ಮನ್ಗಳಿಗೆ ತುಂಬ ಸಹಾಯ ಮಾಡುತ್ತದೆ. ಆದರೆ ಆರಂಭದಲ್ಲಿ ಫಾಸ್ಟ್ ಬಾಲರ್ಗಳಿಗೆ ಸ್ವಿಂಗ್ ಸಿಗಬಹುದು. ಒಂದು ಮ್ಯಾಚ್ನಲ್ಲಿ ಟಾಸ್ ಗೆದ್ದ ತಂಡ ಏನು ತಗೊಂತಪ್ಪ ಅಂದರೆ ಮೊದಲು ಬೌಲಿಂಗ್ ಆಯ್ಕೆ ಮಾಡೋದು ಅತಿ ಹೆಚ್ಚು ಇಂಥ ಗ್ರೌಂಡ್ನಲ್ಲಿ. RCB ಬ್ಯಾಟಿಂಗ್ ಸ್ಟ್ರಾಂಗ್ ಇದ್ದರೂ ಕೂಡ GT ಅವ್ರದ್ದು ಸ್ವಲ್ಪ ಬಾಲಿಂಗ್ ಚೆನ್ನಾಗಿರೋದ್ರಿಂದ ಈ ಒಂದು ಮ್ಯಾಚನ್ನು 100% ಹೇಳ್ಬೋದು RCB ಗೆದ್ದೇ ಗೆಲ್ಲುತ್ತೆ ಅಂತಲೇ ಹೇಳ್ಬೋದು. ನನ್ನ ಪ್ರೆಡಿಕ್ಷನ್ ಪ್ರಕಾರ ಈ ಒಂದು ಮ್ಯಾಚ್ನಲ್ಲಿ ನಮ್ಮ ಕಿಂಗ್ ಕೊಹ್ಲಿ ಅವರು ತುಂಬ ಚೆನ್ನಾಗಿ ಆಟ ಆಡ್ತಾರೆ ಅನ್ನೋದು ಭರವಸೆ ಇದೆ. ಹಾಗಾದರೆ ಸ್ನೇಹಿತರೆ, ನಿಮ್ಮ ಪ್ರಕಾರ RCB ಮತ್ತು GT ನಡುವೆ ಯಾರು ಗೆಲ್ತಾರೆ ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. IPL 26ರ ಇನ್ನಷ್ಟು ಅಪ್ಡೇಟ್ಗಳಿಗೆ ನಮ್ಮ ಚಾನಲ್ನ ಫಾಲೋ ಮಾಡಿ.